ಆತ್ಮೀಯರೇ, ನೀವು ಕೂಡ ನಿಮಗೆ ಗೊತ್ತಿಲ್ಲದೆ ಇಂಥ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ತಾಯಿದ್ರೆ ದಯವಿಟ್ಟು ಆದಷ್ಟು ಬೇಗ ಈ ತಪ್ಪುಗಳನ್ನ ತಿದ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ನಾವು ಮಾಡೋ ಸಣ್ಣ ಪುಟ್ಟ ತಪ್ಪುಗಳು ಅದೇನು ತಪ್ಪುಗಳು ಅಂತಲೇ ಅನಿಸಲ್ಲ, ಆದರೆ ಅಂಥ ಸಣ್ಣ ಪುಟ್ಟ ತಪ್ಪುಗಳಿಂದಲೇ ನಾವು ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ನೋವುಗಳನ್ನ ಅನುಭವಿಸ್ಬೇಕಾಗತ್ತೆ. ಈ ಕ್ಷಣ ಯಾವತ್ತೂ ಶಾಶ್ವತ ಅಲ್ಲ. ಬೆಳಗಾಗೋದ್ರಲ್ಲಿ ನಾವು ಏನಾಗ್ತೀವೋ ನಮಗೆ ಗೊತ್ತಿಲ್ಲ. ರಾತ್ರಿ ಕಳೆದು ಬೆಳಕಾಗೋಷ್ಟರಲ್ಲಿ ಬಡವ ಶ್ರೀಮಂತ ಆಗ್ಬೋದು, ಶ್ರೀಮಂತ ಬಡವ ಆಗ್ಬೋದು, ಯಾರು ಏನು ಬೇಕಾದರೂ ಆಗ್ಬೋದು. ಆದರೆ ನಾವು ಹೇಗಿರಬೇಕೋ ಹಾಗೇ ಇರಬೇಕು. 4 ಗೋಡೆ ಮಧ್ಯೆ ನಾವು ಸ್ವಚ್ಛಂದವಾಗಿ ನಮಗೆ ಹೇಗೆ ಬೇಕೋ ಹಾಗಿದ್ದರೆ ಯಾರೂ ಕೇಳೋರಿರಲ್ಲ. ಆದರೆ 4 ಜನದ ಮಧ್ಯೆ ನಾವು ಏನು ಮಾತಾಡಬೇಕು, ಏನು ಬಿಡಬೇಕು, ಹೇಗಿರಬೇಕು ನಮ್ಮ ನಡವಳಿಕೆ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಥ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನ ನಾನಿವತ್ತು ನಿಮಗೆ ಹೇಳ್ತೀನಿ. ಆ ಥರದ್ದು ಯಾರಾದರೂ ಮಾಡ್ತಿದ್ರೆ ದಯವಿಟ್ಟು ಈ ಕ್ಷಣದಿಂದನೇ ಅದನ್ನು ಬಿಟ್ಟುಬಿಡಿ ಅಂತ ಹೇಳ್ತೀನಿ. ಬನ್ನಿ, ಯಾರಾದರೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಿಮಗಿಷ್ಟ ಆದರೆ ನಾನು ಕೊಡೋ ಮಾಹಿತಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಶೇರ್ ಮಾಡ್ಕೊಳ್ಳಿ. ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ನನಗೆ ತುಂಬ ಮುಖ್ಯ ಅಂತ ಹೇಳ್ತಾ ಬನ್ನಿ, ನಿರಂತರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಮಧುಶ್ರೀ HR ವಸಂತ. ನನ್ನ ವೀಡಿಯೋಸ್ನೆಲ್ಲ ನೋಡ್ತಾ ನಂಗೆ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ಲರಿಗೂ ಆಯಸ್ಸು, ಆರೋಗ್ಯ, ಅಂತಸ್ತು, ಐಶ್ವರ್ಯ, ಸಂಪತ್ತು ಎಲ್ಲವನ್ನೂ ಕೊಟ್ಟು ಯೂನಿವರ್ಸ್ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಈಗ ಮಾತಿಗೆ ಬರ್ತೀನಿ. ನೋಡಿ, ನಾನು ನನ್ನ ಜೀವನದಲ್ಲಿ ತುಂಬ ಖುಷಿಯಾಗಿದ್ದೀನಿ, ತುಂಬ ಹ್ಯಾಪಿಯಾಗಿದ್ದೀನಿ. ನನ್ನ ಗಂಡ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ. ಆ ಪರಿಸ್ಥಿತಿಯಲ್ಲಿ ನಾನಿದ್ದಾಗ ನಾನು ಗಂಡ ಇಲ್ದಿರೋರು, ಗಂಡ ಸತ್ತಿರೋರು, ಗಂಡನಿಂದ ಡಿವೋರ್ಸ್ ಪಡೆದಂಥವ್ರು ಅಥವಾ ಮದುವೆನೇ ಆಗದೇ ಇರೋಂಥವ್ರ ಹತ್ರ ಹೋಗ್ಬಿಟ್ಟು ನನ್ನ ಗಂಡ ಹಾಗೆ, ನನ್ನ ಗಂಡ ಹೀಗೆ, ನನ್ನ ಗಂಡ ಹಾಗೆ ನೋಡ್ಕೊಳ್ತಿದ್ದಾನೆ, ನನ್ನ ಗಂಡ ಹೀಗೆ ನೋಡ್ಕೊಳ್ತಿದ್ದಾನೆ, ನನ್ನ ಗಂಡ ನಾನು ಕೇಳಿದ್ದೆಲ್ಲ ಕೊಡಿಸ್ತಾನೆ, ರಾತ್ರಿ ಹೀಗೆ ಹೇಳ್ದ ಹಾಗೆ ಹೇಳ್ದ ಎಲ್ಲವನ್ನೂ ಹೇಳೋದು, ಬೆಡ್ರೂಮ್ವರೆಗೂ ನಡೆದಿದ್ದೆಲ್ಲವನ್ನೂ ಶೇರ್ ಮಾಡ್ತಾ ಇರ್ತಾರೆ. ಅದು ಎಷ್ಟರ ಮಟ್ಟಿಗೆ ತಪ್ಪು ಅಂದರೆ ಅವರಿಗೆ ಅರಿವಿಲ್ಲದೆ ಅವರು ದೊಡ್ಡ ತಪ್ಪನ್ನು ಮಾಡ್ತಾ ಇದ್ದಾರೆ. ಅದೆಂಥ ತಪ್ಪು ಗೊತ್ತಾ? ನೋಡಿ, ಈ ಕ್ಷಣ ಯಾವತ್ತೂ ಶಾಶ್ವತ ಅಲ್ಲ. ನಾವು ಹೀಗೆ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ. ದಯವಿಟ್ಟು ಇಂಥ ವಿಚಾರಗಳನ್ನ ನೋಡಿ, ಯಾರಾದರೂ ಸುಖವಾಗಿದ್ದವ್ರ ಹತ್ರನೇ ಸುಖನ ಹಂಚ್ಕೋಬೇಕು, ಕಷ್ಟದಲ್ಲಿರೋರ ಹತ್ರ ಕಷ್ಟ ಹಂಚ್ಕೋಬೇಕು. ಅದು ಬಿಟ್ಟು ಇರೋರ ಹತ್ರ ಹೋಗಿ ಸುಖದ ಬಗ್ಗೆ ಶೇರ್ ಮಾಡಬಾರ್ದು. ಅವ್ರ ಮನಸ್ಸಿಗೆ ಆಗ ಒಂದು ರೀತಿ ನೋವಾಗ್ತಾ ಇರುತ್ತೆ. ಅವ್ರ ಮನಸ್ಸನ್ನು ನೀವು ಹೋಗಿ ಹಿಂಡ್ತಾ ಇದ್ದೀರಾ ಅಂತ. ಅವ್ರಿಗೆ ಎಲ್ಲರೂ ಹಾಗೆ ಇರಲ್ಲ. ನೀವು ಹೇಳ್ಕೊಂಡ್ರೂ ಅವ್ರು ಕಾಮಾಗಿ ಬಿಡೋ ಅಂತ ಇರೋರು ಇರ್ತಾರೆ. ಆದರೆ ಎಲ್ಲರ ಮನಸ್ಥಿತಿ ಒಂದೇ ರೀತಿ ಇರಲ್ಲ. ಕೆಲವರು ಗಟ್ಟಿ ಮನಸ್ಸಿನವ್ರು ಇರ್ತಾರೆ, ಕೆಲವರು ದುರ್ಬಲ ಮನಸ್ಸಿನವ್ರು ಇರ್ತಾರೆ. ಅವ್ರ ಹತ್ರ ಹೋಗಿ ಗಂಡನೇ ಇಲ್ಲ ಪಾಪ, ಅವ್ರಿಗೆ ಗಂಡನ ಸುಖನೇ ಇಲ್ಲ ಅಂಥವ್ರ ಹತ್ರ ಹೋಗ್ಬಿಟ್ಟು ನಿಮ್ಮ ಗಂಡ ನಿಮ್ಮನ್ನು ಎಷ್ಟು ಸುಖವಾಗಿಟ್ಟಿದ್ದಾನೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ನೀವು ದೊಡ್ಡ ತಪ್ಪನ್ನು ಮಾಡ್ತಾ ಇದ್ದೀರಾ ಅಂತ ಅರ್ಥ. ಅವ್ರ ಮನಸ್ಸಿಗೆ ಎಷ್ಟು ನೋವಾಗ್ತಿರುತ್ತೆ ಅಂದರೆ ಆ ನೋವು ರಿಫ್ಲೆಕ್ಟ್ ಆಗುತ್ತೆ, ನಿಮ್ಮ ಜೀವನಕ್ಕೆ ವಾಪಸ್ ಬರುತ್ತೆ. ದಯವಿಟ್ಟು ಇಂಥ ತಪ್ಪು ಮಾಡ್ತಿದ್ರೆ ಆದಷ್ಟು ಬೇಗ ನಿಲ್ಲಿಸಿ. ಪಾಯಿಂಟ್ ನಂಬರ್ 2, ಗಂಡನ್ನ ಇವಾಗ ಕೆಲವರು ಮದುವೆ ಆಗಿರ್ತಾರೆ, ಅವ್ರ ಹೆಂಡತಿ ಜೊತೆ ಅವರು ಆನಂದವಾಗಿ ಹ್ಯಾಪಿಯಾಗಿ ಸಂತೋಷವಾಗಿರ್ತಾರೆ. ಈಗಿನ ಕಾಲದಲ್ಲಿ ಕೆಲವರು ಮದುವೆನೇ ಮಾಡ್ಕೊಳಕ್ಕಾಗ್ತಾಯಿಲ್ಲ, ಯಾಕಂದರೆ ಹುಡುಗಿ ಸಿಗ್ತಾ ಇಲ್ಲ ಅಥವಾ ಏನೇನೋ ಸಮಸ್ಯೆಗಳು. ಹೀಗಾಗಿ ಕೆಲವರು ಮದುವೆ ಆಗಿರಲ್ಲ, ಬ್ಯಾಚುಲರ್ ಆಗಿ ಉಳ್ಕೊಂಬಿಟ್ಟಿರ್ತಾರೆ ಅವ್ರ ಹತ್ರ. ಮತ್ತು ಅವರು ಡಿವೋರ್ಸ್ ಆಗಿರುತ್ತೆ, ಹೆಂಡತಿ ಸರಿ ಇಲ್ಲದೆ ಡಿವೋರ್ಸ್ ತಗೊಂಡಿರ್ತಾರೆ. ಏನೇನೆಲ್ಲ ಇರುತ್ತೆ. ಕೆಲವ್ರಿಗೆ ಹೆಂಡ್ತಿನೇ ಸತ್ತೋಗ್ಬಿಟ್ಟಿರ್ತಾರೆ ಏನೋ ಸಮಸ್ಯೆಯಿಂದ. ಹೀಗೆ ಇಂಥವ್ರ ಹತ್ರ ಹೋಗ್ಬಿಟ್ಟು ನನ್ನ ಹೆಂಡತಿ ತುಂಬ ಚೆನ್ನಾಗಿದ್ದಾಳೆ, ಸುಂದರವಾಗಿದ್ದಾಳೆ, ನನ್ನ ಹೆಂಡತಿ ನನ್ನನ್ನು ಹಾಗೆ ನೋಡ್ಕೊಳ್ತಾಳೆ, ಹೀಗೆ ನೋಡ್ಕೊಳ್ತಾಳೆ, ನನ್ನ ಬೆಡ್ರೂಮಲ್ಲಿ ಹೀಗೆ ನೋಡ್ಕೊಳ್ತಾಳೆ, ಇದೆಲ್ಲನೂ ದಯವಿಟ್ಟು ಶೇರ್ ಮಾಡೋಕ್ಕೆ ಹೋಗಬೇಡಿ. ಅವ್ರ ಮನಸ್ಸನ್ನು ನೀವು ನೋಯಿಸ್ತಾ ಆ ನೋವು ನಿಮಗೆ ವಾಪಸ್ ಬರುತ್ತೆ. ನಾವು ಯೂನಿವರ್ಸ್ ನಿಯಮದ ಪ್ರಕಾರ, ಇದು ನಾನು ಹೇಳ್ತಾ ಇರೋದಲ್ಲ, ಯೂನಿವರ್ಸ್ ನಿಯಮ ಏನಿದೆ ಅಂತಂದರೆ, ನಾವು ಯಾರನ್ನಾದರೂ ತುಂಬ ನೋಯಿಸ್ತಾ ಇದ್ದರೆ ಆ ನೋವು ನಮಗೆ ರಿಫ್ಲೆಕ್ಟ್ ಆಗುತ್ತೆ, ವಾಪಸ್ ನಮಗೆ ಬರುತ್ತೆ. ನಾವು ಏನು ಕೊಡ್ತೀವೋ ಅದು ನಮ್ಗೆ 10 ಪಟ್ಟು ವಾಪಸ್ ಬರುತ್ತೆ. ಹಾಗಾಗಿ ಯಾರಾದರೂ ಆ ಥರದವ್ರಿಗೆ ಹೋಗ್ಬಿಟ್ಟು ನನ್ನ ಹೆಂಡತಿ ಇಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ, ನನಗೆ ಹೀಗೆ ನೋಡ್ಕೊಳ್ತಾಳೆ, ಹಾಗೆ ನೋಡ್ಕೊಳ್ತಾಳೆ, ಇದೆಲ್ಲವನ್ನು
ಎಲ್ಲವನ್ನು ಶೇರ್ ಮಾಡಬೇಡಿ. ದಯವಿಟ್ಟು ಎಕ್ಸ್ಪ್ಲೈನ್ ಮಾಡಿ ವಿವರಿಸಿ ಹೇಳ್ತಾರೆ, ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇನ್ನು ಪಾಯಿಂಟ್ ನಂಬರ್ 3, ಕೆಲವರಿಗೆ ಹಣ, ಆಸ್ತಿ, ಅಂತಸ್ತು, ಐಶ್ವರ್ಯ ಬೇಕಾದಷ್ಟಿರುತ್ತೆ. ಅದೇ ಒಬ್ರಿಗೆ ಯಾರಿಗೋ ಹಾಕ್ಕೊಳ್ಳೋಕೆ ಬಟ್ಟೆ ತೊಗೊಳಕ್ಕೆ ಅವ್ರ ಹತ್ರ ದುಡ್ಡಿರಲ್ಲ, ಬಾಡಿಗೆ ಮನೇಲಿರ್ತಾರೆ, ತಿಂಗಳಾದರೆ ಬಾಡಿಗೆ ಕಟ್ಟೋದಕ್ಕೆ ತುಂಬ ಕಷ್ಟಪಡ್ತಿರ್ತಾರೆ. ಅಂಥವ್ರ ಹತ್ರ ಹೋಗ್ಬಿಟ್ಟು ನಿಮ್ಮ ಒಡವೆ, ವಸ್ತ್ರ, ನಿಮ್ಮ ಶಾಪಿಂಗು, ನಿಮ್ಮ ಆಸ್ತಿ, ಹಣದ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು, ಶೇರ್ ಮಾಡೋದು ಮಾಡಬೇಡಿ. ಅವ್ರ ಮನಸ್ಸಿಗೆ ನೀವು ತುಂಬ ನೋವು ಕೊಟ್ಟ ಹಾಗಾಗತ್ತೆ. ನೋಡಿ, ಯಾವುದೇ ವ್ಯಕ್ತಿನ ನೀವು ಚಾಕು ತೊಗೊಂಡು ಚುಚ್ಚಬೇಕಾಗಿಲ್ಲ. ಈ ನಾಲ್ಗೆ ಅನ್ನೋದಿದೆಯಲ್ಲ, ಅದು ಚಾಕುಗಿಂತನೂ ಶಾರ್ಪ್ ಆದಂಥದ್ದು. ಅಲ್ಲಿ ಹೋಗ್ಬಿಟ್ಟು ನನಗೆ ನೋಡಿ, ನಾನು ಇವತ್ತು ಅಕ್ಷಯ ತೃತೀಯ ಇತ್ತಲ್ಲ, ನಾನು ಒಂದು ಜೊತೆ ಓಲೆ ತಗೊಂಡೆ, ಒಂದು ಸರ ತಗೊಂಡೆ ಅಂತ ಹೇಳೋದು. ಪಾಪ ಅವ್ರಿಗೆ ಬಟ್ಟೆ ತಗೊಳ್ಳೋಕ್ಕೆ ಕಾಸಿರಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ಹಾಗೆ ಹೇಳೋದು. ಆಮೇಲೆ ನಾವು ಮನೆ ಕಟ್ಟಿಸ್ತಾ ಇದ್ದೀವಿ, 3 ಫ್ಲೋರ್ ಮನೆ ಕಟ್ಟಿಸ್ತಿದ್ದೀವಿ ರೀ, ಗೃಹ ಪ್ರವೇಶಕ್ಕೆ ಹೇಳ್ತೀನಿ ಬಂದುಬಿಡಿ. ಅಯ್ಯೋ, ನಮ್ಮ ಮನೇಲಿ ಹಾಗೆ ಕಟ್ಸಿದ್ದೀವಿ, ನಮ್ಮ ಮನೆ ಹೀಗೆ ಕಟ್ಸಿದ್ದೀವಿ, ನಮ್ಮ ಮನೆಗೆ ಅದು ಹಾಕ್ಸಿದ್ದೀವಿ, ಇದೆಲ್ಲ ಎಕ್ಸ್ಪ್ಲೇನ್ ಮಾಡಬೇಡಿ ದಯವಿಟ್ಟು. ಆಮೇಲೆ ಆಸ್ತಿ ಬಗ್ಗೆ ಹೇಳೋದು, ಇದನ್ನೆಲ್ಲ ಹೇಳ್ತಾ ಹೋದರೆ ಅವ್ರ ಮನಸ್ಸಿಗೆ ದೇವ್ರು ನನ್ನನ್ನು ಯಾಕೆ ಹೀಗಿಟ್ಟ. ಗಂಡನ ಬಗ್ಗೆ ಹೇಳಿದ್ರೆ ಅವ್ರಿಗೆ ಪಾಪ ಗಂಡ ಇಲ್ಲದವ್ರಿಗೆ ನನಗೆ ಯಾಕಿಂತ ಗಂಡ ಇಲ್ಲ ಅಂತ ಯೋಚನೆ ಮಾಡ್ತಾರೆ. ಕೆಲವ್ರು ಗಂಡಂದ್ರು ಇದ್ದರೂ ವಿಧವೆ ಥರ ಬದುಕ್ತಾ ಇರ್ತಾರೆ ಪಾಪ. ಅವರು ನನಗೆ ಯಾಕಿಂತ ಗಂಡ ಇಲ್ಲ, ನನಗೆ ಯಾಕಿಂತ ಜೀವನ ಇಲ್ಲ ಅಂತ ತುಂಬ ನೊಂದ್ಕೊಳ್ತಾರೆ. ಎಲ್ಲರೂ ನೊಂದ್ಕೊಳ್ತಾರೆ ಅಂತಲ್ಲ, ಕೆಲವರು ದುರ್ಬಲ ಮನಸ್ಸಿನವರು ಇರ್ತಾರೆ, ಅವ್ರಿಗೂ ನೋವಾಗುತ್ತೆ. ಆ ನೋವು ನಿಮಗೆ ರಿಫ್ಲೆಕ್ಟ್ ಆಗುತ್ತೆ. ಹೆಂಡತಿಯಾದವರು ಅಷ್ಟೇ, ಹೆಂಡತಿ ಬಗ್ಗೆ ಹೇಳ್ಕೊಳ್ಳುವಾಗ ಅವ್ರಿಗೆ ಹೆಂಡತಿ ಇಲ್ಲದೆ ಇದ್ದವರು, ಅಯ್ಯೋ ನನಗೆ ಯಾಕಪ್ಪ, ನನಗೆ ದೇವರು ನನಗೆ ಇಂಥ ಹೆಂಡತಿ ಕೊಡಲಿಲ್ಲ. ಹೆಂಡತಿಯಿಂದ ಟಾರ್ಚರ್ ಅನುಭವಿಸೋವಂಥ ಗಂಡ್ಮಕ್ಳು ಇವತ್ತಿನ ಕಾಲದಲ್ಲಿ ಇದ್ದಾರೆ. ಅಯ್ಯೋ, ಅಂಥ ಹೆಂಡತಿ ನನಗೆ ಯಾಕೆ ಸಿಗಲಿಲ್ಲ. ಅಥವಾ ಅವ್ರ ಹೆಂಡತಿ ಪಾಪ ಕುರೂಪಿಯಾಗಿರ್ತಾಳೆ, ಆದರೂ ಒಳ್ಳೆ ಮನಸ್ಸು ಅವಳಿರ್ತಾಳೆ. ನೀವು ಹೋಗ್ಬಿಟ್ಟು ನನ್ನ ಹೆಂಡತಿ ಬ್ಯೂಟಿಫುಲ್ ಆಗಿದ್ದಾಳೆ ಅಂತ ಹೇಳ್ಕೊಂಡಾಗ, ಅಯ್ಯೋ ನನಗೆ ಯಾಕಂತ ಬ್ಯೂಟಿಫುಲ್ ಹೆಂಡತಿ ಇಲ್ಲ ಅಂತ ಅವ್ರು ಫೀಲ್ ಮಾಡ್ತಾರೆ. ಅದೆಲ್ಲ ಹೇಳಬಾರ್ದು. ನೋಡಿ, ಅವ್ರು ಹೇಗೋ ಬದುಕ್ತಾ ಇರ್ತಾರೆ, ಹೆಂಡ್ತಿನೇ ಇಲ್ಲ, ಸತ್ತೋಗ್ಬಿಟ್ಟಿದ್ದಾರೆ, ಅವ್ರಿಗೆಷ್ಟು ನೋವಾಗುತ್ತೆ. ಬ್ಯಾಚುಲರ್ ಲೈಫ್ ಲೀಡ್ ಮಾಡ್ತಿರ್ತಾರೆ, ಅವ್ರಿಗೆಷ್ಟು ನೋವಾಗುತ್ತೆ. ಅದನ್ನೆಲ್ಲ ಯೋಚನೆ ಮಾಡಬೇಕು. ಹಾಗೆ ಇಲ್ಲಿ ಬಂದು ಬಡವ್ರ ಹತ್ರ ಹೋಗ್ಬಿಟ್ಟು ನನಗೆ ಆಸ್ತಿ ಇದೆ, ಹಣ ಇದೆ, ಬೇಕಾದಷ್ಟಿದೆ, ಹಾಗಿದೆ ಹೀಗಿದೆ ಅಂತ ಹೇಳುವಾಗ ನನಗೆ ಯಾಕೆ ದೇವ್ರು ಹೀಗಿಟ್ಟಿದ್ದಾನೆ ಅಂತ ಅವ್ರು ನೊಂದ್ಕೊಂಡ್ರೆ ಆ ನೋವು ನಿಮಗೆ ವಾಪಸ್ 10ರಷ್ಟು ಸಿಗುತ್ತೆ. ನೋಡಿ, ಬಡತನ, ಸಿರಿತನ ಅನ್ನೋದು ಯಾವತ್ತೂ ಶಾಶ್ವತ ಅಲ್ಲ. ಈ ಸ್ಥಿತಿ ಯಾವತ್ತೂ ಶಾಶ್ವತ ಅಲ್ಲ. ಈ ಕ್ಷಣ ಕೂಡ ಯಾವತ್ತೂ ಶಾಶ್ವತ ಅಲ್ಲ. ಯಾವತ್ತೂ ಏನಾಗುತ್ತೋ ಗೊತ್ತಿಲ್ಲ. ರಾತ್ರಿ ಕಳೆದು ಬೆಳಗಾಗೋದ್ರಲ್ಲಿ ಬಡವ ಶ್ರೀಮಂತ ಆಗ್ಬೋದು, ಶ್ರೀಮಂತ ಬಡವ ಆಗ್ಬೋದು, ಅದು ಗೊತ್ತಿಲ್ಲ. ಅದು ಯಾವ ಟೈಮಲ್ಲಿ ಏನಾಗತ್ತೆ ಗೊತ್ತಿಲ್ಲ ಅಲ್ವಾ. ಅದಕ್ಕಾಗಿ ನೀವು ಯಾರ ಹತ್ರ ಏನು ಹೇಳಬೇಕು ಹೇಳ್ಕೊಳ್ಳಿ. ಅದೇ ಸ್ಥಿತಿಯಲ್ಲಿ ಅವರು ಇದ್ದರೆ ಅದನ್ನು ಹೇಳ್ಕೊಳ್ಳಿ. ಅದು ಬಿಟ್ಟು ನೀವು ಯಾರ ಹತ್ರ ಹೇಳಬೇಕು ಬಿಡಬೇಕು ಅಂತ ಗೊತ್ತಿಲ್ಲ, ಸುಮ್ಮನೆ ಹೇಳ್ತಾ ಹೋದರೆ ಅದು ನಿಮಗೆ ತುಂಬ ನೋವಾಗುತ್ತೆ. ಅದು ಕಟ್ಟಿಟ್ಟ ಬುತ್ತಿ, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, ಮಕ್ಕಳಿಲ್ಲದೆ ಇರೋ ಹತ್ರ, ಮಕ್ಕಳಿಗೋಸ್ಕರ ದೇವರು ಬೇಡ್ತಾ ಇರ್ತಾರೆ, ಡಾಕ್ಟ್ರಿಗೆ ಅಂತ, ಹಾಸ್ಪಿಟ್ಲಿಗೆ ಅಂತ ಅಷ್ಟೊಂದು ಖರ್ಚು ಮಾಡ್ತಿರ್ತಾರೆ. ಮಕ್ಕಳು ಬೇಕು ಅಂತ ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡ್ತಿರ್ತಾರೆ. ಅಂಥವ್ರ ಹತ್ರ ಹೋಗ್ಬಿಟ್ಟು ನಿಮ್ಮ ಮಕ್ಕಳ ಬಗ್ಗೆ ಹೇಳ್ಕೊಳ್ಳೋದು, ನನ್ನ ಮಗು ಹಾಗೆ, ಇವತ್ತು ನನ್ನ ಮಗ ಹೀಗೆ ಮಾಡ್ದ, ನನ್ನ ಮಗಳು ಹೀಗೆ ಮಾಡಿದ್ಲು, ಹಾಗೆ ಮಾಡಿದ್ಲು, ಖುಷಿನ ಹಂಚ್ಕೊಳ್ತಾ ಹೋಗಬೇಡಿ. ಆಗ ಅವ್ರಿಗೆ ಒಂಥರ ನೋವಾಗ್ತಿರುತ್ತೆ. ಅಯ್ಯೋ ದೇವರೇ, ನನಗೆ ಯಾಕಪ್ಪ ಒಂದು ಮಗು ಕೊಡಲಿಲ್ಲ ನೀನು ಅಂತ ಅವ್ರು ನೊಂದ್ಕೊಂಡ್ರೆ ಆ ನೋವು ನಿಮಗೆ ಬರುತ್ತೆ. ಅದು ಯಾವ ರೀತಿ ಬರುತ್ತೆ, ಹೇಗೆ ಬರುತ್ತೆ ಹೇಳೋಕ್ಕಾಗಲ್ಲ. ಜೀವನ ತುಂಬ ಕಷ್ಟ. ಯಾವತ್ತೂ ನಾವು ಏನಾಗ್ತೀವಿ ಅಂತ ಗೊತ್ತಿಲ್ಲ ಅಲ್ವಾ. ಅದಕ್ಕೆ ಬಹಳ ಕೇರ್ಫುಲ್ ಆಗಿರಿ. ಯಾರ ಹತ್ರ ಏನು ಶೇರ್ ಮಾಡಬೇಕೋ ಅದನ್ನೇ ಶೇರ್ ಮಾಡಿ. ಕಷ್ಟದಲ್ಲಿರೋರ ಹತ್ರ ಮಾತ್ರ ಕಷ್ಟ ಹೇಳ್ಕೊಳ್ಳಿ, ಸುಖದಲ್ಲಿರೋರ ಹತ್ರ ಮಾತ್ರ ಸುಖ ಹೇಳ್ಕೊಳ್ಳಿ. ಅದು ಬಿಟ್ಟು ಕಷ್ಟದಲ್ಲಿರೋರ ಹತ್ರ ಹೋಗಿ ಸುಖದ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು, ಸುಖದಲ್ಲಿರೋರ ಹತ್ರ ಹೋಗಿ ನಿಮ್ಮ ಕಷ್ಟವನ್ನು ಹೇಳ್ಕೊಳ್ಳೋದು ಅದು ಮಾಡಬೇಡಿ. ಕೆಲವರು ತುಂಬ ದೊಡ್ಡ ಶ್ರೀಮಂತರಿರ್ತಾರೆ, ತುಂಬ ಹಣ ಇರುತ್ತೆ, ಆದರೆ ಚಿಪ್ಪುಂಡ್ರಾಗಿರ್ತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ನಿಮ್ಮ ಬಡತನದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಡಿ. ನಾನು ಇಷ್ಟು ಕಷ್ಟದಲ್ಲಿದ್ದೀನಿ, ಜೀವನ ನನಗೆ ಹೀಗಾಗಿದೆ, ಹಾಗಾಗಿದೆ, ಅಯ್ಯೋ ದೇವ್ರೆ ಅಂತ ಹೇಳ್ಕೊಳ್ತಾ ಇದ್ದರೆ ಅವ್ರಿಗೆ ಅದು ಯಾವುದೋ ಅರ್ಥ ಆಗಲ್ಲ. ಯಾಕಂದರೆ ಹುಟ್ತಾನೆ ಅವ್ರು ಶ್ರೀಮಂತರಾಗ್ಬಿಟ್ಟಿರ್ತಾರೆ, ಅವ್ರಿಗೆ ಕಷ್ಟಗಳೇ ಗೊತ್ತಿರಲ್ಲ. ಅಂಥವ್ರ ಹತ್ರ ಹೋಗಿ ಸುಂಕದವನ ಹತ್ರ ಸುಖ ದುಃಖ ಹೇಳ್ಕೊಂಡಾಗತ್ತೆ. ಅವ್ರ ಹತ್ರ ಹೋಗಿ ನಿಮ್ಮ ಕಷ್ಟ ಸುಖಗಳನ್ನ ದಯವಿಟ್ಟು ಶೇರ್ ಮಾಡಬೇಡಿ. ಅವರು ನಿಮಗೆ ಏನಪ್ಪ ಇವರು ಯಾವಾಗಲೂ ಇವ್ರದ್ದು ಇದ್ದಿದ್ದೇ ಗೋಳು,
ಅಂತ ಅವ್ರು ಬೇಜಾರು ಮಾಡ್ಕೊಳ್ತಾರೆ. ಅದರಿಂದ ನಿಮಗೇನೂ ಲಾಭ ಇಲ್ಲ. ಅದರಿಂದ ನಿಮ್ಗೆ ಇನ್ನಷ್ಟು ನೋವೇ ವಿನಃ ಸಂತೋಷ ಅಂತೂ ಸಿಗಲ್ಲ. ಹಾಗಾಗಿ ಯಾರ ಹತ್ರ ಏನು ಮಾತಾಡಬೇಕು ಅದನ್ನು ಯೋಚನೆ ಮಾಡಿ ಮಾತಾಡಿ. ಇನ್ನೊಂದೇನು ಅಂದರೆ ಅವ್ರಿಗೆ ತಾಯಿ ಸುಖನೇ ಇರಲ್ಲ, ತಂದೆ ಇರಲ್ಲ, ಅವ್ರು ಹೇಗೋ ಅನಾಥರಾಗಿ ಬೆಳೆದಿರ್ತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಹೀಗೆ, ನನ್ನ ತಾಯಿ ಹೀಗೆ, ನನ್ನ ತಾಯಿ ನನ್ನನ್ನು ಹೀಗೆ ನೋಡ್ಕೊಳ್ತಾ ಇದ್ದಾರೆ, ಹಾಗೆ ನೋಡ್ಕೊಳ್ತಾ ಇದ್ದಾರೆ, ನಮ್ಮ ಅಪ್ಪ ಹೀಗೆ ನಾನು ಕೇಳಿದ್ದೆಲ್ಲ ಕೊಡಿಸ್ತಿದ್ರು, ನನ್ನನ್ನು ಸುಖವಾಗಿ ಇಟ್ಕೊಂಡಿದ್ದಾರೆ ನಮ್ಮ ತಂದೆ ತಾಯಿ ಅನ್ನೋದನ್ನು ಅಲ್ಲಿ ಹೇಳೋಕ್ಕೆ ಹೋಗಬೇಡಿ. ಯಾಕಂದರೆ ಅವ್ರಿಗೆ ಪಾಪ ಅಪ್ಪ ಅಮ್ಮ ಅನ್ನೋದೇ ಇರಲ್ಲ. ಅವ್ರಿಗೆ ಅಪ್ಪ ಅಮ್ಮನ ಸುಖನೇ ಗೊತ್ತಿರಲ್ಲ. ಅವ್ರ ಹತ್ರ ಹೋಗಿ ಹೇಳಿದಾಗ ಅವ್ರು ಬಹಳ ನೊಂದ್ಕೊಳ್ತಾರೆ. ಆ ನೋವು ನಿಮಗೆ ವಾಪಸ್ ಬರಬಹುದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ. ಹಾಗೆ ನಮ್ಮನ್ನು ನಾವು ಪ್ರೀತಿಸ್ಕೊಳ್ಳೋದು, ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಲವ್ ಇದು ಯಾವಾಗಲೂ ಇರಬೇಕು, ಇದ್ದೇ ಇರಬೇಕು. ಅದಿದ್ದರೆ ನಾವು ಖುಷಿಯಾಗಿರೋಕ್ಕಾಗೋದು. ಆದರೆ ನಮ್ಮೊಳಗೆ ನಾವು ಖುಷಿಯಾಗಿರಬೇಕು, ನಮ್ಮೊಳಗೆ ನಮ್ಮನ್ನು ನಾವು ಪ್ರೀತಿಸಬೇಕು. ಅದು ಬಿಟ್ಟು ಎಲ್ಲರ ಹತ್ರ ಹೋಗ್ಬಿಟ್ಟು ನಾನು ಹಾಗೆ, ನಾನು ಹೀಗೆ, ನನ್ನ ಬ್ಯೂಟಿ, ನಾನು ಹಾಗೆ, ನನ್ನ ಬಗ್ಗೆ ನಾನು ತುಂಬ ಹೇಳ್ಕೊಳ್ತಾ ಹೋದರೆ, ನನ್ನ ಬಗ್ಗೆ ನಾನು ತುಂಬ ಹೊಗಳ್ಕೊಳ್ತಾ ಹೋದರೆ ಎದುರಿಗಿದ್ದವ್ರಿಗೆ ಇರಿಟೇಷನ್ ಆಗ್ತಾ ಹೋಗುತ್ತೆ. ಅವ್ರಿಗೊಂಥರ ಇರಿಟೇಟ್ ಅನಿಸುತ್ತೆ ನಾನು ಅಂತ ಹೇಳೋದು. ಅದನ್ನು ಕೂಡ ಆದಷ್ಟು ಕಂಟ್ರೋಲ್ ಮಾಡಿ. ನಾವು ಎದುರಿಗಿದ್ದವ್ರಿಗೆ ಏನು ಕೊಡ್ತೀವೋ ಅದೇ ನಮ್ಗೆ ವಾಪಸ್ ಬರುತ್ತೆ. ನಾವು ಅವ್ರಿಗೆ ಇರಿಟೇಷನ್ ಮಾಡೋದು, ನೋವು ಕೊಡೋದು ಮಾಡ್ತಿದ್ರೆ ಅದು ನಮಗೆ ವಾಪಸ್ ರಿಫ್ಲೆಕ್ಟ್ ಆಗುತ್ತೆ. ಇನ್ನೊಂದೇನು ಅಂತಂದರೆ, ಈ ಜಗತ್ತಿನ, ಈ ಯೂನಿವರ್ಸ್ನ ನಿಯಮನೇ ಹಾಗೆ. ನಾವು ಏನು ಯೋಚನೆ ಮಾಡ್ತೀವೋ ಅದು ನಮ್ಮದಾಗತ್ತೆ ಅನ್ನೋದಷ್ಟೇ ಅಲ್ಲ, ನಾವು ಎದುರಿಗಿದ್ದವ್ರಿಗೆ ಏನು ಕೊಡ್ತೀವೋ ಅದು ನಮಗೆ ವಾಪಸ್ಸು 10 ಪಟ್ಟು ಬರುತ್ತೆ. ಯಾರನ್ನೂ ನೋಯಿಸ್ಬೇಡಿ. ಯಾರಿಗೂ ನಾವು ನೋಯಿಸೋ ಅಧಿಕಾರನ ಯಾರೂ ಕೊಟ್ಟಿಲ್ಲ. ಆ ಅಧಿಕಾರ ನಮಗಿಲ್ಲ. ನಾವು ಖುಷಿಯಾಗಿದ್ದೀವಾ ಅದನ್ನು ನಾವೇ ಎಂಜಾಯ್ ಮಾಡಬೇಕು. ನಮ್ಮ ಖುಷಿನ ನಾವು ಎಂಜಾಯ್ ಮಾಡಬೇಕು. ಅದೇ ಯಾರಾದರೂ ನಮ್ಮ ಥರನೇ ಖುಷಿಯಾಗಿದ್ದರೆ ಅವ್ರ ಜೊತೆ ಸೇರಿಕೊಂಡೆ ಎಂಜಾಯ್ ಮಾಡಬೇಕು. ಅದು ಬಿಟ್ಟು ನಾವು ನಮ್ಮ ಎಂಜಾಯ್ ಮಾಡ್ತಿರೋದನ್ನು ಪಾಪ ನೋವಲ್ಲಿರೋರಿಗೆ, ದುಃಖದಲ್ಲಿರೋರಿಗೆ ತೋರಿಸ್ಕೊಳ್ಳೋಕೆ ಹೋಗಬಾರ್ದು. ಹಾಗೆ ನಾವು ಕಷ್ಟದಲ್ಲಿದ್ದರೆ, ನಾವು ನೋವಲ್ಲಿದ್ದರೆ ಆ ಕಷ್ಟನ, ಆ ನೋವನ್ನ ಖುಷಿಯಲ್ಲಿದ್ದವ್ರಿಗೆ ಹೋಗಿ ಶೇರ್ ಮಾಡಬಾರ್ದು. ಇದಿಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ಜೀವನ ಸುಂದರವಾಗಿರುತ್ತೆ. ನಿಮ್ಮ ಎಲ್ಲರ ಜೀವನವೂ ಸುಂದರವಾಗಿರಲಿ. ಎಲ್ರಿಗೂ ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ಕೇಳ್ಕೊಳ್ತಾ ಯೂನಿವರ್ಸ್ಗೆ ಧನ್ಯವಾದಗಳನ್ನ ಹೇಳ್ತಾ, ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ನಿಮಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.